ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ನಾವು ಏನನ್ನ ರಾಮಾಯಣದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳು ಅಂತ ಪರಿಭಾವಿಸಿದ್ದೆವು, ಅಯೋಧ್ಯ ರಾಮರ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ನಮ್ಮ ವಾಹಿನಿಯಲ್ಲಿ ಒಂದಷ್ಟು ಸಂದೇಹ ಪರಿಹಾರದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೆವು. ಒಂದು ಅರ್ಥದಲ್ಲಿ ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜಿಜ್ಞಾಸೆಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೆವು. ಅದು ತಾತ್ಪೂರ್ತಿಕವಾಗಿ ಹಿಂದಿನ ಸಂಚಿಕೆಗೆ ಮುಕ್ತಾಯ ಆಯಿತು. ಅಂದರೆ ಈಗ ನಾನು ಮುಂದುವರಿಸ್ತಕ್ಕಂಥದ್ದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಅಲ್ಲ. ಆದರೆ ಈ ಹೊತ್ತೊಂದು ವಿಶೇಷವಾದ ಪರಿಚಯವನ್ನು ಮಾಡಬೇಕು ಅಂತ ನನಗನ್ನಿಸ್ತು. ಈ ಸರಣಿಯ ಕೊನೆಯಲ್ಲಿ ಮಹಾಮನೀಷಿಯೊಬ್ಬರ ಪರಿಚಯವನ್ನು ನಾನು ಮಾಡಿಕೊಡಬೇಕು ನಮ್ಮ ಪ್ರೇಕ್ಷಕರಿಗೆ ಅಂತ. ಅವರೇ ಕವಿ, ನವ್ಯರ್ಷಿ, ಮಹಾಸ್ಥಿತಪ್ರಜ್ಞ ಕೆ.ಪಿ. ರತ್ನಾಕರ ಭಟ್ಟರು. ನನಗೆ ಅವರ ಪರಿಚಯವಾಗಿದ್ದು ಈ ಶಂಕರಾಯಣ ಕೃತಿಯ ಮೂಲಕ. ಒಂದು ಬೃಹತ್ ಕೃತಿ, ಶ್ರೀ ಶ್ರೀ ಭಗವತ್ಪಾದ ಶಂಕರಾಚಾರ್ಯರ ಬಗೆಗಿನ ಚರಿತ್ರೆ, ಸಿದ್ಧಾಂತ ಇತ್ಯಾದಿಗಳ ಮಂಡನೆ. ಕೆ.ಪಿ. ರತ್ನಾಕರ ಭಟ್ಟರ ಉದ್ಘ ಕೃತಿ. ಇದನ್ನು ಹಿಡಿದು ಬಂದರೂ ನನ್ನ ಹತ್ರ ಅದಕ್ಕೊಂದು ಪುಟ್ಟ ಮುನ್ನುಡಿಯನ್ನು ಬರೆಯಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆರಂಭವಾಗಿತ್ತು. ಬಹಳ ಅದ್ಭುತವಾದ ಕೃತಿ ಇದು. ವಿಶೇಷ ಅಂದರೆ ಅಷ್ಟು ದೊಡ್ಡ ಕೃತಿಯನ್ನು ಕೇವಲ ಭಾಮಿನಿ ಷಟ್ಪದಿಯಲ್ಲಿ ಅವರು ವಿರಚನೆ ಮಾಡಿರುವುದು. ಸಣ್ಣ ಪುಟ್ಟ ಕೃತಿಗಳು ಸುಮಾರೊಂದು 20-30 ಮಾಡಿಬಿಟ್ಟಿದ್ದಾರೆ. ಇನ್ನು ರಾಮಾನುಜಾಚಾರ್ಯರ ಬಗ್ಗೆ ಬರೆದಿರತಕ್ಕಂಥ ಕೃತಿ, ಅದರದೇ ಆಂಗ್ಲ ಅನುವಾದ, ವಿಷ್ಣು ಸಹಸ್ರನಾಮದ ಬಗ್ಗೆ ಬರೆದಿರತಕ್ಕಂಥ ಓಹ ಕೃತಿ, ಇದು ಶ್ರೀ ವಿಷ್ಣು ಅಂತ, ಎಲ್ಲ ಭಾಮಿನಿ ಷಟ್ಪದಿಗಳು. ಶಿವಸಹಸ್ರನಾಮ ಭಾಷ್ಯವನ್ನು ಬರೆದಿದ್ದಾರೆ ರತ್ನಾಕರ ಭಟ್ಟರು. ಸಹಸ್ರ ನಾಮಗಳಿಗೂ ಸಲ್ಲತಕ್ಕಂಥ ವಿಶೇಷವಾಗಿರತಕ್ಕಂಥ ಭಾಷ್ಯ ಇದು. ಭಗವದ್ಗೀತೆಯ ಬಗ್ಗೆ ಬೃಹತ್ತಾಗಿರತಕ್ಕಂಥ ಭಾಷ್ಯವನ್ನು ಬರೆದಿದ್ದಾರೆ, ಗೀತಾಂತರಂಗ ಅಂತ. ಎಲ್ಲ ದೊಡ್ಡ ದೊಡ್ಡ ಕೃತಿಗಳೇ, ಎಲ್ಲ ಭಾಮಿನಿ ಷಟ್ಪದಿಯೇ. ಗದುಗಿನ ಕುಮಾರವ್ಯಾಸ ಇವರಿಗೆ ವರಕೊಟ್ಟು ಬಿಟ್ಟಿದ್ದಾನೆ ಅನಿಸುತ್ತೆ. ಇಂಥ ಕೃತಿಗಳ ಜೊತೆಗೆ ಬಹಳ ದೊಡ್ಡದಾಗಿರತಕ್ಕಂಥ ವೇದಾಂತರಂಗ ಅಂತ. ಇದು ಕೆಲವು ಉಪನಿಷತ್ತುಗಳೊಂದಿಗೆ ತೆಗೆದುಕೊಂಡು ಮಾಡಿರತಕ್ಕಂಥ ಮಥನ, ಜೊತೆಗೆ ಅವರದೇ ಆಗಿರತಕ್ಕಂಥ ವರ್ಣೋಪನಿಷತ್ ಅನ್ನತಕ್ಕಂಥದ್ದನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಅವರನ್ನು ನಾನು ನವ್ಯರ್ಷಿ ಅಂತ ಕರೆದಿದ್ದೆ. ಇನ್ನೂ ಬಹಳ ದೊಡ್ಡ ಕೃತಿ ಅಂದರೆ ಈ ಲಲಿತಾ ಸಹಸ್ರನಾಮ ಭಾಷ್ಯ. ಇಂಥ ಸಂಪುಟಗಳು 3 ಇದೆ ಇದರೊಳಗೆ. ಸಹಸ್ರನಾಮಗಳಿಗೂ ದಿವ್ಯವಾಗಿರತಕ್ಕಂಥ ಭಾಷ್ಯವನ್ನು ಬರೆದಿದ್ದಾರೆ. ನನಗೆ ಸುಮಾರೊಂದು 6 ತಿಂಗಳಾಯಿತು ಕಬ್ಬಿಣದ ಕಡಲೆಯಾಗಿರತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಬರೆದಿರತಕ್ಕಂಥ ಬ್ರಹ್ಮಾಂತರಂಗ ಅನ್ನತಕ್ಕಂಥ ಭಾಷ್ಯ. ಇದಕ್ಕೆ ನಾನು ಮುನ್ನುಡಿ ಬರೀಬೇಕು ಅಂತ ಅಂದುಕೊಳ್ತಾ ಇದ್ದೀನಿ. ಯಾವಾಗಾಗುತ್ತೋ ಗೊತ್ತಿಲ್ಲ, ಬಿಡುವಿಲ್ಲ. ದೊಡ್ಡ ಕೃತಿ, ಒಂದು 1000 ಪುಟಗಳಿದೆ ಇದು. ಮೊದಲೇ ಬ್ರಹ್ಮಸೂತ್ರಗಳು ಅಂದರೆ ಮಹಾ ಕಷ್ಟ. ಅದಕ್ಕೆ ಲೀಲಾಜಾಲವಾಗಿ ಅವರು ಭಾಮಿನಿ ಷಟ್ಪದಿಯಲ್ಲಿ ಭಾಷ್ಯವನ್ನು ಬರೆದು ಬಿಟ್ಟಿದ್ದಾರೆ. ಇದೆಲ್ಲ ತೋರಿಸ್ತಾ ಇರತಕ್ಕಂಥದ್ದು ಆ ಪುಸ್ತಕಗಳ ಬಗ್ಗೆ ಹೇಳಲಿಕ್ಕೆ ಅಲ್ಲವೇ ಅಲ್ಲ. ನನಗೆ ರತ್ನಾಕರ ಭಟ್ಟರನ್ನು ಕಂಡಾಗಲೆಲ್ಲ ಅತ್ಯಂತ ವಿಸ್ಮಯವಾಗುತ್ತೆ. ಪುಟ್ಟ ಮಲ್ಲಿಗೆ ಹೂ, ಅದೇನ್ರಿ ಸುಗಂಧ ಬರ್ತಾನೆ ಇರುತ್ತೆ. ಪುಟಾಣಿ ಚಂದ್ರ ಇಡೀ ರಾತ್ರಿ ಬೆಳದಿಂಗಳನ್ನು ಕೊಡ್ತಾನೆ ಇರ್ತಾನೆ. ಯಾವುದೋ ಒಂದು ನದಿ ಹರಿತಾನೆ ಇರುತ್ತೆ.
ಹೇಗಿದೆಲ್ಲ ಸಾಧ್ಯ? ಇದು ಬಹಳ ದೊಡ್ಡ ವಿಸ್ಮಯ. ನನಗೆ ರತ್ನಾಕರ ಭಟ್ಟರನ್ನು ಕಂಡರೆ ಅವರೇನು ಭಾಮಿನಿ ಷಟ್ಪದಿಯ ಕಾರ್ಖಾನೆಯೋ ಅನಿಸ್ಬಿಡುತ್ತೆ. ಒಂದಾದ ಮೇಲೊಂದು ಕೃತಿ ಬರ್ತಾನೇ ಇದೆ. ಅದು ಹೇಗೆ ಸೃಷ್ಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದಿವಸಕ್ಕೊಂದು 25 ಭಾಮಿನಿ ಷಟ್ಪದಿ ಪದ್ಯಗಳನ್ನು ಆ ಗಣಕಯಂತ್ರದ ಮುಂದೆ ಕುಳಿತುಕೊಳ್ತಿದ್ದಾಗೆ ಅವರು ಸ್ಫುರಣೆ ಆಗುತ್ತೆ, ಮುದ್ರಿಸ್ತಾನೇ ಇರ್ತಾರೆ. ಇಷ್ಟೆಲ್ಲ ಹೇಳಿದ್ದು ನಾನು ಪೀಠಿಗೆ. ಈ ಸರಣಿಯ ಹಿನ್ನೆಲೆಯಲ್ಲಿ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಇವರಿಗೂ ಏನೋ ಒಂದು ಸಂಬಂಧ ಇರಬೇಕು ಅಂತ ಇಷ್ಟು ಹೊತ್ತಿಗೆ ಅರ್ಥ ಆಗಿರುತ್ತೆ. ಸನ್ಮಾನ್ಯ ಕೆ ಪಿ ರತ್ನಾಕರ ಭಟ್ಟರು ಈಗಾಗಲೇ ಹೇಳಿದಾಗೆ ಬಹಳ ದೊಡ್ಡ ಕವಿ. ಸರಸ್ವತಿಯ ಕೃಪೆ ಇದ್ದೇ ಇದೆ. ಹಾಗಿಲ್ಲದೆ ಕುಳಿತುಕೊಳ್ತಾ ಇದ್ದ ಹಾಗೆ ಪದ್ಯಗಳ ಸೃಷ್ಟಿ ಆಗ್ತಾ ಹೋಗಲ್ಲ. ನೂರಾರು ಸಾವಿರಾರು ಪದ್ಯಗಳು. ಅವರಿಗೆ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಶ್ರೀಮಂತ ಪ್ರತಿಭಾ ಕಲ್ಪನೆ ಬಂತು. ಏನಪ್ಪ ಅಂದರೆ 1000, 2000, 3000 ಪದ್ಯಗಳನ್ನು ಬರೆದಿದ್ದಾರೆ ಅವರು. ಒಂದೊಂದು ಕೃತಿಯಲ್ಲೂ 1000, 2000 ಪದ್ಯಗಳನ್ನು ಬರೆದಿದ್ದಾರೆ. ಆದರೆ ಅವರ ಕಣ್ಣು ಮುಂದೆ ಬಂದಂಥ ಒಂದು ಬಹಳ ದೊಡ್ಡ ಹಠ ಏನಪ್ಪ ಅಂದರೆ, ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ, ಬಹಳ ದೊಡ್ಡ ಪಂಥಾಹ್ವಾನ ಏನು ಅಂದರೆ, ಶ್ರೀಮದ್ ರಾಮಾಯಣವನ್ನು ಏಕೆ ನಾನು ಕನ್ನಡದ ಭಾಮಿನಿಯಲ್ಲಿ ಅನುವಾದ ಮಾಡಬಾರದು ಅಂತ. ಬಹುಶಃ ನನ್ನ ಜ್ಞಾನದ ಮಟ್ಟಿಗೆ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳನ್ನು ಪ್ರತಿಯೊಂದೂ ಶ್ಲೋಕಕ್ಕೆ ಅನುವಾದವನ್ನು ಮಾಡಿರತಕ್ಕಂಥ ಕೃತಿ ಕಾವ್ಯದಲ್ಲಿ ಇಲ್ಲ, ಗದ್ಯದಲ್ಲಿದೆ. ವಿದ್ವಾನ್ ರಂಗನಾಥ ಶರ್ಮರೇ ಬಹಳ ದೊಡ್ಡ ಅನುವಾದವನ್ನು ಮಾಡಿದ್ದಾರೆ. ಬಹಳ ದೊಡ್ಡ ಅದ್ಭುತವಾಗಿರತಕ್ಕಂಥ ಕನ್ನಡ ಜಗತ್ತಿಗೆ ಕೊಟ್ಟಂಥ ಬಹಳ ದೊಡ್ಡ ಕಾಣಿಕೆ ಇದು. ಅಲ್ಲಿ ತನಕ ಕನ್ನಡಿಗರಿಗೆ ಶ್ರೀಮದ್ ರಾಮಾಯಣವನ್ನು ನೇರವಾಗಿ ಓದತಕ್ಕಂಥ ಅವಕಾಶ ಇರಲಿಲ್ಲ ಕನ್ನಡದಲ್ಲಿ. ಅಕ್ಷರಕ್ಕೂ ಅರ್ಥವನ್ನು ಕೊಟ್ಟಂಥ ಬಹಳ ದಿವ್ಯವಾಗಿರತಕ್ಕಂಥ ಅನುವಾದ ವಿದ್ವಾನ್ ರಂಗನಾಥ ಶರ್ಮರು ಕೊಟ್ಟಿರತಕ್ಕಂಥ ಶ್ರೀಮದ್ ರಾಮಾಯಣ. ಆದರೆ ರತ್ನಾಕರ ಭಟ್ಟರ ವಿಶೇಷ ಏನು ಅಂದರೆ, ಒಂದೊಂದು ಶ್ಲೋಕಕ್ಕೂ ಒಂದೊಂದು ಭಾಮಿನಿ ಷಟ್ಪದಿಯನ್ನು ಬರೀತಾ ಇದ್ದಾರೆ. ಈಗಾಗಲೇ ಕಿಷ್ಕಿಂಧಾಕಾಂಡ ಮುಗೀತಾ ಇದೆ ಅಂತ ಕಾಣುತ್ತೆ ಅವರಿಗೆ. ಮೊನ್ನೆ ಏನೋ ಒಂದು ಸಂದೇಶವನ್ನು ಕಳಿಸಿದ್ರು, ಅದನ್ನು ಅಂತ ಅವ್ರಿಗೆ ತೋರಿಸ್ತೀವಿ. ಅರ್ಧ ಭಾಗದ ಕಾವ್ಯ ಮುಕ್ತಾಯವಾಗಿದೆ. ಅಂದರೆ 10,000 ಶ್ಲೋಕಗಳಿಗೂ ಹೆಚ್ಚು ಅನುವಾದ ಮಾಡಿಬಿಟ್ಟಿದ್ದಾರೆ. ಬಹುಶಃ ಇನ್ನೂ ಒಂದು ವರ್ಷ ಆಗಬಹುದು ಆ ಒಂದು ಕೃತಿ ಸಿದ್ಧ ಆಗಲಿಕ್ಕೆ. ಅಂತೂ ನಮ್ಮ ಕಾಲದಲ್ಲಿ ಶ್ರೀಮದ್ ರಾಮಾಯಣ ಒಂದು ಕಾವ್ಯವಾಗಿ ರೂಪುಗೊಳ್ತಾ ಇದೆ, ಕನ್ನಡದ ಕಾವ್ಯವಾಗಿ ರೂಪುಗೊಳ್ತಾ ಇದೆ. ತೊರವೆ ರಾಮಾಯಣ ಇರಬಹುದು ರಾಮಾಯಣ, ಆದರೆ ವಾಲ್ಮೀಕಿ ಮಹರ್ಷಿಗಳ ಪಡಿಯಚ್ಚಾಗಿ ಬರತಕ್ಕಂಥದ್ದು, ಪ್ರತಿಯೊಂದು ಶ್ಲೋಕಕ್ಕೂ ಅನುವಾದ ಕನ್ನಡದಲ್ಲಿ ಮೂಡ್ತಾ ಇರತಕ್ಕಂಥದ್ದು ಇದು ಮೊಟ್ಟ ಮೊದಲನೇ ಬಾರಿ ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗಾಗಿ ಕವಿ ರತ್ನಾಕರ ಭಟ್ಟರು ತಮ್ಮ ಜೀವನದ ಪರಮಧ್ಯೇಯ ಅನ್ನಬಹುದಾದಂಥ ಶ್ರೀಮದ್ ರಾಮಾಯಣವನ್ನು ವಿರಚನೆ ಮಾಡಿ ನಮಗೆಲ್ಲ ಬಹಳ ಅದ್ಭುತವಾದಂತಹ ಅನುವಾದವನ್ನು ಕೊಡಲಿದ್ದಾರೆ. ಮೋಕ್ಷಶಾಸ್ತ್ರವಾಗಿರತಕ್ಕಂಥ ಶ್ರೀಮದ್ ರಾಮಾಯಣವನ್ನು ಅವರು ಅನುವಾದ ಮಾಡುವ ಕಾರಣದಿಂದ ಅವರಿಗೆ ಮೋಕ್ಷದಲ್ಲಿ ಒಂದು ಸ್ಥಾನ ಕಟ್ಟಿಟ್ಟ ಬುತ್ತಿ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ರಾಮಾನುಗ್ರಹವಾಗಲಿ ಅಂತ ಹೇಳ್ತಾ ಅವರ ಪರಿಚಯವನ್ನು ನಾನು ಮುಗಿಸ್ತಾ ಇದ್ದೀನಿ. ನಿರೀಕ್ಷಣೆ ಮಾಡೋಣ ಎಂದಿಗೆ ಆ ಶ್ರೀಮದ್ ರಾಮಾಯಣ ಬರುತ್ತೆ ಅಂತ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಇದೊಂದು ವಿಶೇಷ ಪ್ರಕಟಣೆ. ಈ ತಿಂಗಳಿನಲ್ಲಿ ಅಥವಾ ಹಿಂದಿನ ತಿಂಗಳು 2 ತಿಂಗಳಿನಲ್ಲಿ ಶ್ರೀಮದ್ ರಾಮಾಯಣದ ಬಗ್ಗೆ ನಾನು ಹಲವಾರು ಉಪನ್ಯಾಸಗಳನ್ನು ಕೊಟ್ಟೆ. ಅದಕ್ಕೆ ಮೂಲ ಕಾರಣ ಅಯೋಧ್ಯೆಯಲ್ಲಿ ಆಗ್ತಾ ಆದಂತಹ ಶ್ರೀರಾಮ ಪ್ರತಿಷ್ಠಾಪನೆ. ಅದರ ಹಿನ್ನೆಲೆಯಲ್ಲಿ ಸುಮಾರೊಂದು 20-25 ಉಪನ್ಯಾಸಗಳನ್ನು ಕೊಟ್ಟೆ ನಾನು. ನಮ್ಮ ಪ್ರೇಕ್ಷಕರಿಗೋಸ್ಕರವೇ ಸುಮಾರು 1 ತಿಂಗಳು 1.5 ತಿಂಗಳ ಕಾಲ ಪ್ರಶ್ನೋತ್ತರಗಳನ್ನು ನಡೆಸಿದ್ದೀನಿ. ಹಾಗೆ ಕೊಟ್ಟಂಥ ಉಪನ್ಯಾಸಗಳಲ್ಲಿ ಒಂದು ಉಪನ್ಯಾಸ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿತ್ತು.
ಆ ಉಪನ್ಯಾಸವನ್ನು ಏರ್ಪಡಿಸಿದವರು ವೈದ್ಯಮಾನ್ಯ ಸೂರ್ಯನಾರಾಯಣ ಶರ್ಮರು. ಬನ್ನೇರುಘಟ್ಟ ಅಪೋಲೋ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ನರರೋಗ ತಜ್ಞರು, ಮಹಾಸಮರ್ಥರು, ಮಹಾಪ್ರಸಿದ್ಧರು, ಮಹಾಪ್ರಸನ್ನಚಿತ್ತರು, ಆಶಾವಾದಿಗಳು, ಕವಿಗಳು, ಲೇಖಕರು, ಪ್ರಬಂಧಕಾರರು, ಒಳ್ಳೆಯ ಭಾಷಣಕಾರರು ಇತ್ಯಾದಿ ಬಿರುದುಗಳನ್ನು ಹೊಂದಿರತಕ್ಕಂತಹ ವೈದ್ಯರವರು. ಜನವರಿ 12ನೇ ತಾರೀಖು ಅವರು ನನ್ನನ್ನು ಒಂದು ದತ್ತಿ ಉಪನ್ಯಾಸವನ್ನು ಕೊಡಲಿಕ್ಕೆ ಕರೆದಿದ್ದರು. ಬೇಲಿಕೆರೆ ಸೂರ್ಯನಾರಾಯಣ ಶಾಸ್ತ್ರಿಗಳ ಗ್ರಂಥ ಒಂದರ ಮರುಮುದ್ರಣದ ಪ್ರಕಾಶನವನ್ನು ಹಮ್ಮಿಕೊಂಡಿದ್ದರು. ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಯ ಹೆಸರನ್ನು ಹೊತ್ತು ಪ್ರಕಾಶವಾಗಿರತಕ್ಕಂಥ ಹಲವಾರು ರಾಮಾಯಣಗಳಿವೆ. ಅವೆಲ್ಲ ವಾಲ್ಮೀಕಿ ಮಹರ್ಷಿಗಳಿಂದಲೇ ಬರೆಯಲ್ಪಟ್ಟಿದ್ದು ಅನ್ನುವುದಕ್ಕೆ ಅಷ್ಟೇನೂ ಆಧಾರಗಳಿಲ್ಲ. ಅಥವಾ ಆ ಕೃತಿಯ ಅಂತರಂಗವನ್ನು ನೋಡಿದರೆ ಗೊತ್ತಾಗುತ್ತೆ ಅದು ವಾಲ್ಮೀಕಿ ರಾಮಾಯಣದಂತೆ ಇಲ್ಲ ಅಂತಂತ. ಅದೇನೇ ಇರಲಿ, ಅಂತೂ ವಾಲ್ಮೀಕಿ ವಿರಚಿತ ಅಂತಲೇ ಪ್ರಸಿದ್ಧವಾಗಿರತಕ್ಕಂಥ ರಾಮಾಯಣಗಳ ಪೈಕಿ ಆನಂದ ರಾಮಾಯಣ ಅನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರೋದು, ಬಹಳ ವಿಸ್ತಾರವಾಗಿರತಕ್ಕಂಥದ್ದು. ಅದನ್ನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರವರ ಆಸ್ಥಾನದಲ್ಲಿ ಇದ್ದಂತಹ ಬೇಲಿಕೆರೆ ಸೂರ್ಯನಾರಾಯಣ ಶಾಸ್ತ್ರಿಗಳು ಸಂಪೂರ್ಣವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಆ ಅನುವಾದಿತ ಕೃತಿಯ ಬಿಡುಗಡೆಗೆ ನಾನು ಆಮಂತ್ರಿತನಾಗಿದ್ದೆ. ಆಗ ನಾನೊಂದು ಉಪನ್ಯಾಸವನ್ನು ಕೊಡಬೇಕಾಯಿತು, ಶ್ರೀರಾಮ ದರ್ಶನ ಅಂತ. ಆ ಉಪನ್ಯಾಸವನ್ನು ಇನ್ನೊಂದು 3-4 ಸಂಚಿಕೆಗಳಲ್ಲಿ ಕೊಡಲಿದ್ದೇನೆ. ಆ ಸಭೆಗೆ ಸಂಬಂಧಪಟ್ಟಂಥ ಒಂದು 4-5 ಚಿತ್ರಗಳನ್ನು ಇದರ ಜೊತೆಗೆ ನಾನು ಜೋಡಿಸ್ತಾ ಇದ್ದೇನೆ. ತಾವು ದಯಮಾಡಿ ಅದನ್ನು ನೋಡಬೇಕು ಅಂತ ಪ್ರಾರ್ಥನೆ. ನಮಸ್ಕಾರ.